ವೆಲ್ಕಮ್ ಟು ಧಾತ್ರಿ ಕಾಮರ್ಸ್ ಕ್ಲಾಸಸ್. ಈ ವಿಡಿಯೋದಲ್ಲಿ ನಾನು ಕ್ಯಾಲ್ಕುಲೇಷನ್ ಆಫ್ ಟೋಟಲ್ ಇನ್ಕಮ್ ಆರ್ ಟ್ಯಾಕ್ಸಬಲ್ ಇನ್ಕಮ್ನ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಪ್ರಾಬ್ಲಮ್ ತಗೊಂಡಿದ್ದೀನಿ. ಮಿಸ್ಟರ್ ಬೀಮ್ ಎ ನಾಟ್ ಆರ್ಡಿನರಿ ರೆಸಿಡೆಂಟ್ ಆರ್ NRI ಇನ್ ಇಂಡಿಯಾ ಸಬ್ಮಿಟೆಡ್ ದ ಫಾಲೋಯಿಂಗ್ ಡೀಟೇಲ್ಸ್. ಅವ್ರದ್ದು ಡೀಟೇಲ್ಸ್ನ ಸಬ್ಮಿಟ್ ಮಾಡಿದ್ದಾರೆ. ಫಸ್ಟ್, ರಾಯಲ್ಟಿ ಫ್ರಮ್ ಗೌರ್ನಮೆಂಟ್ ಆಫ್ ಇಂಡಿಯಾ ರುಪೀಸ್ 10,000. ಗೌರ್ನಮೆಂಟ್ ಆಫ್ ಇಂಡಿಯಾಯಿಂದ ರಿಸೀವ್ ಆಗಿರೋ ರಾಯಲ್ಟಿ 10,000. Second one, business income earned outside India. ಔಟ್ಸೈಡ್ ಇಂಡಿಯಾ ಅಂದರೆ ಹಿ ಈಸ್ ನಾಟ್ ಆರ್ಡಿನರಿ ರೆಸಿಡೆಂಟ್ ಆಗಿರೋದ್ರಿಂದ ಔಟ್ಸೈಡ್ ಇಂಡಿಯಾದಲ್ಲಿ ಬಿಸ್ನೆಸ್ನ ಕಂಡಕ್ಟ್ ಮಾಡಿ ಅವರು 30,000ನ ಅರ್ನ್ ಮಾಡಿದ್ದಾರೆ ಅಥವಾ ಸಂಪಾದನೆ ಮಾಡಿದ್ದಾರೆ. ನೆಕ್ಸ್ಟು, ಇಂಟ್ರೆಸ್ಟ್ ರಿಸೀವ್ಡ್ ಫ್ರಮ್ ಅ ನಾನ್ ರೆಸಿಡೆಂಟ್ ಅಗೇನ್ಸ್ಟ್ ಎ ಲೋನ್ ಪ್ರೊವೈಡೆಡ್ ಟು ಹಿಮ್ ಟು ಪರ್ಚೇಸ್ ಅ ಪ್ರಾಪರ್ಟಿ ಇನ್ ಇಂಡಿಯಾ. ಅಂದರೆ ಇಂಟ್ರೆಸ್ಟ್ ರಿಸೀವ್ ಆಗಿರೋದು ಒಬ್ಬ ನಾನ್ ರೆಸಿಡೆಂಟ್ಗೆ ಲೋನ್ ಕೊಟ್ಟಿರೋದ್ರಿಂದ ಆ ಲೋನ್ಗೆ ಬಂದಿರೋ ಅಂಥ ಇಂಟ್ರೆಸ್ಟ್ ರಿಸೀವ್ ಆಗಿರೋದು ಟು ಪರ್ಚೇಸ್ ಅ ಪ್ರಾಪರ್ಟಿ ಇನ್ ಇಂಡಿಯಾ. ಇಂಡಿಯಾದಲ್ಲಿ ಪರ್ಚೇಸ್ ಮಾಡಿದ್ದಾರೆ ಪ್ರಾಪರ್ಟಿನ 20,000. ಅದಕ್ಕೆ ಲೋನ್ ಕೊಟ್ಟಿದ್ರಲ್ಲ, ಅದಕ್ಕೆ ಸಿಕ್ಕಿರೋ ಅಂಥ ಇಂಟ್ರೆಸ್ಟ್ ಇದು. ಸೊ ಇದು ಅರ್ನಿಂಗ್ ಇನ್ ಇಂಡಿಯಾ ಆಗುತ್ತೆ. ಸೊ ಫೀಸ್ ಫಾರ್ ಟೆಕ್ನಿಕಲ್ ಸರ್ವೀಸಸ್ ಪ್ರೊವೈಡೆಡ್ ಟು ಅ ನಾನ್ ರೆಸಿಡೆಂಟ್ ಟು ರನ್ ಎ ಬಿಸ್ನೆಸ್ ಇನ್ ಇಂಡಿಯಾ 40,000. ಟೆಕ್ನಿಕಲ್ ಫೀಸ್ ಕೊಟ್ಟಿದ್ದಾರೆ ಪ್ರೊವೈಡೆಡ್ ಟು ಎ ನಾನ್ ರೆಸಿಡೆಂಟ್ ಇಂಡಿಯನ್ ಟು ರನ್ ಎ ಬಿಸ್ನೆಸ್ ಇನ್ ಇಂಡಿಯಾ. ಅವರು NRI ಆಗಿರ್ತಾರೆ ಇನ್ ಇಂಡಿಯಾದಲ್ಲಿ. ಅವರಿಗೆ ಒಂದು ಬಿಸ್ನೆಸ್ ರನ್ ಮಾಡೋದಕ್ಕೆ 40,000 ಬಿಸ್ನೆಸ್ ಮಾಡೋದಕ್ಕೆ ಕೊಟ್ಟಿರೋ ಸರ್ವೀಸಸ್ಸಿಗೆ ತೊಗೊಂಡಿರೋ ಅಂಥದ್ದು ಟೆಕ್ನಿಕಲ್ ಫೀಸ್ 40,000. ನೆಕ್ಸ್ಟ್, ಇನ್ಕಮ್ ಫ್ರಮ್ ಬಿಸ್ನೆಸ್ ಇನ್ ಇಂಡಿಯಾ ಬಟ್ ಕಂಟ್ರೋಲ್ಡ್ ಫ್ರಮ್ ಔಟ್ಸೈಡ್ ಇಂಡಿಯಾ. ಇಂಡಿಯಾದಲ್ಲಿ ನಡೀತಿರೋ ಬಿಸ್ನೆಸ್ಸು ಕಂಟ್ರೋಲ್ ಆಗ್ತಿರೋದು ಔಟ್ಸೈಡ್ ಇಂಡಿಯಾ 50,000 ಕೊಟ್ಟಿದ್ದಾರೆ. ನೆಕ್ಸ್ಟು, ಡಿವಿಡೆಂಡ್ ಫ್ರಮ್ ಇಂಡಿಯನ್ ಕಂಪನಿ 5,000. ಡಿವಿಡೆಂಡ್ ರಿಸೀವ್ ಆಗಿರೋದು ಇಂಡಿಯನ್ ಕಂಪನಿಯಿಂದ 5,000. ಇದಿಷ್ಟು ಡೀಟೇಲ್ಸ್ನ ತಗೊಂಡು ನಾವು ಟ್ಯಾಕ್ಸಬಲ್ ಇನ್ಕಮ್ ಆಫ್ ಮಿಸ್ಟರ್ ಬೀಮ್ನ ಫೈಂಡ್ ಔಟ್ ಮಾಡಬೇಕು. ಸೊ ಡಿಟರ್ಮೈನ್ ಹಿಸ್ ಟೋಟಲ್ ಇನ್ಕಮ್ ಫಾರ್ ದ ಇಯರ್ 2016 ಆ್ಯಂಡ್ 2017 ಅಂತ ಕೇಳಿದ್ದಾರೆ. ಅದಕ್ಕೆ ನಾನು ಟೋಟಲ್ ಇನ್ಕಮ್ ಆಫ್ ಮಿಸ್ಟರ್ ಬೀಮ್ ನಾನ್ ಆರ್ಡಿನರಿ ರೆಸಿಡೆಂಟ್ ಅಂತ ತಗೊಂಡು 2 ಕಾಲಮ್ ತಗೊಂಡಿದ್ದೀನಿ, ಪರ್ಟಿಕ್ಯುಲರ್ಸ್ ಮತ್ತು ಅಮೌಂಟು. ಸೊ ಇಲ್ಲಿ ಫಸ್ಟ್ ಕೊಟ್ಟಿರೋದು ರಾಯಲ್ಟಿ ಫ್ರಮ್ ಗೌರ್ನಮೆಂಟ್ ಆಫ್ ಇಂಡಿಯಾ 10,000. ರಾಯಲ್ಟಿ ನಮಗೆ ಟ್ಯಾಕ್ಸಬಲ್ ಇನ್ಕಮ್ ಆಗುತ್ತೆ ಬಿಕಾಸ್ ಅದು ಗೌರ್ನಮೆಂಟ್ ಆಫ್ ಇಂಡಿಯಾಯಿಂದ ಆಗಿರೋದು. ಸೊ ರಾಯಲ್ಟಿ 10,000 ತಗೊಂಡಿದ್ದೀನಿ. ಬಿಸ್ನೆಸ್ ಇನ್ಕಮ್ ಔಟ್ಸೈಡ್ ಇಂಡಿಯಾ, ಬಿಸ್ನೆಸ್ ಇನ್ಕಮ್ ಅಂಡ್ ಔಟ್ಸೈಡ್ ಇಂಡಿಯಾ 30,000. ಔಟ್ಸೈಡ್ ಇಂಡಿಯಾ ಆಗಿರೋದ್ರಿಂದ ಅದು ನಮಗೆ ಟ್ಯಾಕ್ಸಬಲ್ ಇನ್ಕಮ್ ಆಗೋದಿಲ್ಲ, ಬಟ್ ಲೈನ್ ಐಟಮ್ ತೋರಿಸ್ಬೇಕು. ಸೊ ಬಿಸ್ನೆಸ್ ಇನ್ಕಮ್ ಔಟ್ಸೈಡ್ ಇಂಡಿಯಾ ಎಕ್ಸಮ್ಟೆಡ್, ಸೊ ನಿಲ್ ಅಂತ ತೋರಿಸಿದ್ದೀನಿ. ನೆಕ್ಸ್ಟು, ಇಂಟ್ರೆಸ್ಟ್ earned, interest loan interest received from a non-resident against provided him a purchase loan to purchase a property in India ಅಂತ ಕೊಟ್ಟಿದ್ದಾರೆ. ಲೋನ್ ಕೊಟ್ಟಿರೋದಕ್ಕೆ ರಿಸೀವ್ ಆಗಿರೋ ಅಂಥ ಇಂಟ್ರೆಸ್ಟು. ಸೊ ಇದು ಅಕ್ರೂಡ್ ಔಟ್ಸೈಡ್ ಇಂಡಿಯಾ. ಸೊ ಅದಕ್ಕೆ ಅದನ್ನು ನಾವು ಎಕ್ಸಮ್ಷನ್ ತೋರಿಸ್ತೀವಿ, ನಿಲ್ ಅಂತ ತೊಗೊಂಡಿದ್ದೀನಿ. ನೆಕ್ಸ್ಟ್, ಟೆಕ್ನಿಕಲ್ ಫೀಸ್ ಪ್ರೊವೈಡೆಡ್ ಟೆಕ್ನಿಕಲ್ ಸರ್ವೀಸಸ್ಸಿಗೆ ಕೊಟ್ಟಿರೋ ಅಂಥ ಫೀಸು. ಸೊ ಇದು ಟ್ಯಾಕ್ಸಬಲ್ ಇನ್ಕಮ್ ಆಗುತ್ತೆ 40,000, ಯಾಕೆಂದರೆ ಇಂಡಿಯನ್ ಕಂಪನಿಗೆ ಕೊಟ್ಟಿರೋ ಅಂಥ ಸರ್ವೀಸ್ ಆಗಿರುತ್ತೆ ಇದು, ಟೆಕ್ನಿಕಲ್ ಸರ್ವೀಸ್ ಫೀಸು. ಬಿಸ್ನೆಸ್ ಇನ್ಕಮ್ ಫ್ರಮ್ ಬಿಸ್ನೆಸ್ ಇನ್ ಇಂಡಿಯಾ ಬಟ್ ಕಂಟ್ರೋಲ್ ಫ್ರಮ್ ಔಟ್ಸೈಡ್ ಇಂಡಿಯಾ 50,000. ಇದು ಟ್ಯಾಕ್ಸಬಲ್ ಆಗುತ್ತೆ. ಸೊ 50,000 ತೋರಿಸಿದ್ದೀನಿ. ನೆಕ್ಸ್ಟು, ಡಿವಿಡೆಂಡ್ ಎಕ್ಸಮ್ಷನ್ ವರ್ಸಸ್ 10/34 ಎಕ್ಸಮ್ಷನ್ ಪ್ರಕಾರ ಅಪ್ ಟು 10,000 ನಮಗೆ ಡಿವಿಡೆಂಡ್ ರಿಸೀವ್ ಆಗಿದರೆ ಫ್ರಮ್ ಎನ್ ಇಂಡಿಯನ್ ಕಂಪನಿ, ಅದು ಎಕ್ಸಮ್ಷನ್ ಆಗುತ್ತೆ. ಸೊ ಇಲ್ಲಿ ನಮಗೆ ರಿಸೀವ್ ಆಗಿರೋದು ಎಷ್ಟು? ಡಿವಿಡೆಂಡ್ ಫ್ರಮ್ ಎನ್ ಇಂಡಿಯನ್ ಕಂಪನಿ 5,000. ಸೊ ಬಿಲೋ 10,000 ಇದೆ. ಸೊ ಇದನ್ನು ನಾವು ತಗೊಳ್ಳೋ ಹಾಗಿಲ್ಲ. ಸೊ ನಿಲ್ ಅಂತ ತಗೊಂಡಿದ್ದೀನಿ. ಟೋಟಲ್ ಮಾಡಿದ್ರೆ ನಮಗೆ ಬರೋದು ಟ್ಯಾಕ್ಸಬಲ್ ಇನ್ಕಮ್ ಆಫ್ ಮಿಸ್ಟರ್ ಬೀಮ್. ಟೋಟಲ್ ಇನ್ಕಮ್ ಇಸ್ 1 lakh. 1 lakhಗೆ ಅವರು ಅಂದರೆ ಮಿಸ್ಟರ್ ಬೀಮ್ ಟ್ಯಾಕ್ಸ್ನ ಪೇ ಮಾಡಬೇಕಾಗಿರುತ್ತೆ. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ಸ್ ಮಾಡಿ. ಥ್ಯಾಂಕ್ ಯು.